ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವಿಶೇಷ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಅದನ್ನು ನಾನು ಕೂಡ ಆಚರಿಸ್ತೇನೆ ಮನೆಯಲ್ಲಿ. ನಾನು ಯಾವ ರೀತಿಯೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೇನೆ ನೋಡಿ ಬನ್ನಿ. ಲಕ್ಷ್ಮಿಗೆ ದೇವರದು ಈಗ ಲಕ್ಷ್ಮೀ ಫೋಟೋಗೆ ಅಲಂಕಾರದಿಂದ ಶುರು ಕಲಶ ಪ್ರತಿಷ್ಠಾಪನೆ ಆಗಬೇಕು. ಹಾಗೆಲ್ಲ ಕೆಲಸ ಕೊಡಬೇಕು. ಹಾಗೆ ಒಂದೊಂದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಮ್ಮ ಮನೆಯ ಪುಟ್ಟ ತುಳಸಿ. ಓಕೆ ಫ್ರೆಂಡ್ಸ್, ನನ್ನದು ಪೂಜೆ ನೋಡ್ತಾ ಇದ್ದೀರಿ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೇನೆ. ಈಗ ನನ್ನ ಅಮ್ಮ ಬಂದಿದ್ದಾರೆ ನೋಡಿ. ಹಾಯ್ ಹೇಳಿ ಅಮ್ಮ. ಹಾಯ್. ಅಮ್ಮ ಬಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ಪೂಜೆಗೆ ಈಗ ಕೆಲವರು ಬರ್ತಾರೆ. ಸೊ ನಾವೆಲ್ಲ ರೆಡಿ ಆಗ್ತಾ ಇದ್ದೇವೆ. ನನ್ನದೀಗ ಕಲಶ ಎಲ್ಲ ಇಟ್ಟಾಯಿತು. ಈಗ ದೇವರಿಗೆ ಪೂಜೆಗೆ ಹೊರಟಿದ್ದೇನೆ. ಪೂಜೆ ಮಾಡೋ ಮುಂಚೆ ಹಣ್ಣು ಕಾಯನ್ನೆಲ್ಲ ಹೊಡೆದು ದೇವರಿಗೆ ನೈವೇದ್ಯನ್ನೆಲ್ಲ ಇಟ್ಟು ಈಗ ಪೂಜೆಗೆ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಭಜನೆ ಇತ್ತು, ಭಜನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಶ್ರೀರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮ್ಯದ ಸಶೆ ಗೋಪಾಲ ಕೃಷ್ಣನಿಗೆ ಮಂಗಳಾಂ ಶುಭ ಮಂಗಳಾಂ ಜಯ सर्वेषां स्वेत् असतो मा सद्गमय हरि ओಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸೊ ಹೀಗೆ ನಮ್ಮದು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನಾನು ಈಗ ಬಾಗಿನ ಎಲ್ಲ ಕೊಡ್ತಾ ಇದ್ದೇನೆ ಬಂದವರಿಗೆ. ಮೊದಲಿಗೆ ನನ್ನ ಅಮ್ಮನಿಗೆ ಆಯಿತು, ಹಾಗೆ ನನ್ನ ಆಂಟಿಗೆ, ಹಾಗೆ ಬಂದವರಿಗೆಲ್ಲರಿಗೂ ಕೂಡ ನಾನು ಬಾಗಿನನ್ನು ಕೊಡ್ತಾ ಇದ್ದೆ. ಬಾಗಿನ ಕೊಡುವಾಗ ತುಂಬ ಲೇಟಾಗಿತ್ತು, ಮಾತ್ರ ಸ್ವಲ್ಪ 6-7 ಗಂಟೆನೂ ಆಗಿತ್ತು. ಸೊ ಹೀಗೆ ನಂದು ಪೂಜೆ ಎಲ್ಲ ಆರಾಮಾಗಿ ಖುಷಿಯಾಗಿ ನಡೀತು. ಹೇಗೆ ಬಂತು ನನ್ನ ವಿಡಿಯೋ ಅಂತ ನೀವು ಕೂಡ ಕಮೆಂಟ್ ಮಾಡಿ.
ಓಕೆ ಗೈಸ್, ಪೂಜೆ ಎಲ್ಲ ಆಯಿತು ನೋಡಿ. ನಮ್ಮದು ಎಲ್ಲರೂ ಕುತ್ಕೊಂಡಿದ್ದಾರೆ. ಈ ಕಡೆ ಬಾ ಮಗ. ಒಂದ್ ಸ್ವಲ್ಪ ಹಾಯ್ ಮಾಡಿ ನಂದು ಬ್ಲಾಗಿಗೆ. ಹಲೋ, ನಿನ್ನ ಬ್ಲಾಗ್ ಅಲ್ಲಿ ನಾನೇ ಬರು. ಮೊನ್ನೆ ಸಹ ನಾನೇ ಇದ್ದೇನೆ. ಮೊನ್ನೆ ಯಾರು ನಂಗೆ ಮಾಡಿ ಮಾಡಿ ಹಾಯ್ ಮಾಡಿ ಅಕ್ಕ. ಇವತ್ತಿದೊಂದು ಬ್ಲಾಗ್ ಹಾಯ್ ಮಾಡಿ. ಈಗ ಒಂದು ಮಾಡ್ತಾ ಇದ್ದೇನೆ ಸದ್ಯಕ್ಕೆ. ಸಬ್ಸ್ಕ್ರೈಬ್ ಮಾಡೋದರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡ್ಲಿಲ್ವಾ ಅಂತ ಮಾಡಿ ನೋಡಿ. ಅವಳು ಹೇಳಲೇ ಇಲ್ಲ. ನಮಸ್ತೆ ಎಲ್ಲರಿಗೂ. ನಾನು ಇವರ ಮನೆ ಪೂಜೆ ಸೆಕೆಂಡ್ ಬಾರಿ ನಾನು ಬರ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತೇನೆ. ತುಂಬಾ ಖುಷಿ ಆಯ್ತು. ಪೂಜೆ ಎಲ್ಲ ಆಗಿದೆ, ಎಲ್ಲರೂ ಬಂದಿದ್ರು. ಆಯ್ತು ಅಷ್ಟೇ. ಎಲ್ಲ ರೀತಿ ಚೆನ್ನಾಗಿದೆ. ಎಲ್ಲ ಲೈಕ್ಸ್ ಕೊಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಈಗ ಒಂದೊಂದೇ ಇವರನ್ನೆಲ್ಲ ತೋರಿಸಿದ್ದೇನೆ. ಇವರು ಅಕ್ಕ ಆಯ್ತು. ಇವರು ನನ್ನ ಸ್ಟೂಡೆಂಟ್ ಇದ್ದ ಅಮ್ಮ. ಇವರು ನನ್ನ ಅಮ್ಮ, ಎಲ್ಲರಿಗೂ ಗೊತ್ತಿರ್ಬೋದು. ಹಾಯ್ ಮಾಡಿ. ಇವರು ಆಕ್ಚುಲಿ ನನ್ನ ಅಕ್ಕಂದು ಫ್ರೆಂಡು. ಹೊಸ ಎಂಟ್ರಿ. ಇವ್ರದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು. ಶರ್ಮಿಳಾ ಅಂತ ಇವತ್ತು ತೋರಿಸಿ ಆಯ್ತು. ಪಿಂಕಿ ಒಂದ್ಸಲ ಮಾತಾಡಿ. ಇವರು ನೋಡಿ ಫ್ರೆಂಡ್, ನನ್ನ ಸ್ಟೂಡೆಂಟು. ನಾನು ಆವಾಗಲೇ ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಅದರಲ್ಲಿ ನೋಡಿದ್ದೀರಿ ನನ್ನ ಸ್ಟೂಡೆಂಟ್ ಹೇಗೆ ಅವಳು ಮಾತಾಡಿದ್ದಾಳೆ ಅಂತ. ಇವತ್ತು ಪೂಜೆಗೆ ಬಂದಿದ್ದಾಳೆ ನನ್ನ ಮಗ. ಇದು ಇವರ ಮಮ್ಮಿ ಪ್ರಶಸ್ತಿ. ಆಮೇಲೆ ಇವರು ಈಗ ಫಸ್ಟ್ ಟೈಮ್ ಬರೋದು ನಮ್ಮ ಮನೆಗೆ. ಫಸ್ಟ್ ಟೈಮ್ ಬರ್ತಾರೆ, ಕರ್ದಿದ್ದಕ್ಕೆ ಬಂದಿದ್ದಾರೆ. ಓಕೆ ಬಾಯ್ ಬಿಡಿ. ಬಾಯ್. ಮುಗಿಸ ಬಂದಿದ್ದಾರೆ. ಅನ್ನದ ಪೂಜೆ ಆಯ್ತಲ್ಲ ಆಂಟಿ? ಹೇಗಾಯ್ತು? ಸೂಪರ್ ಆಗಿದೆ ಪೂಜೆ ಎಲ್ಲ. ಒಳ್ಳೆ ಮಾಡಿದ್ರು. ಹೌದು, ಪೂಜೆ ಎಲ್ಲ ಆಯ್ತು. ಹಾಗೆ ಈಗ ಒಬ್ಬೊಬ್ಬರ ಹತ್ರ ಮಾತಾಡಿಸ್ಬೇಕು. ಬರ್ತಾ ಇರ್ಬೇಕು ನೀವು. ಹೌದು, ಈಗ ನಾನು ಬೇರೆ ಹತ್ರ ಮಾತಾಡಿಸಿ ಬರ್ತೇನೆ. ಓಕೆ. ಇದು ಯಾರು ಅಂದ್ರೆ ಫ್ರೆಂಡ್, ನನ್ನ ನಿಮ್ಗೆ ಗೊತ್ತಿಲ್ಲ, ನಮ್ಮ ಆಂಟಿದು ಮಗಳು ಅಲ್ಲ, ಆಂಟಿದು ಮಗಳು, ದೊಡ್ಡ ಮಗಳು ಇವರು. ಹಾಗೆ ಇವರು ನನಗೆ ಸಿಗೋದು ಅಪರೂಪ. ಇವತ್ತು ಫಂಕ್ಷನ್ ಆಗಿದ್ದಕ್ಕೆ ಬಂದಿದ್ದಾರೆ ನಮ್ಮ ಮನೆ ಪೂಜೆಗೆ. ಹೌದು, ಬಾಯ್ ಮಾಡಿ ಅಕ್ಕ. ಓಕೆ ಫ್ರೆಂಡ್ಸ್, ನಮ್ಮದು ಇಲ್ಲಿಗೆ ಇವತ್ತಿಂದು ವ್ಲಾಗ್ ಮುಗೀತು. ಇನ್ನು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಒಂದಿಗೆ ಬರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡಿ. ಬಾಯ್ ಮಾಡಿ ಮಕ್ಕಳೇ. ಬಾಯ್.